ಯಾವ ರೇಟ್ ಬಿಟ್ಟಿದ್ದಾರೆ ಹೇಳಿ? ಪ್ರತಿಯೊಂದು ಏರಿಸ್ತಾನೆ ಅವರೇ. ಈ ಕರೆಂಟ್ ಆಯಿತು, ನೀರಾಯಿತು, ಗ್ಯಾಸ್ ಆಯಿತು, ಇದಾಯಿತು, ಯಾವುದು ಕಡಿಮೆ ಅನ್ನೋದೇ ಇಲ್ಲ. ಏನು ಮಾಡ್ತೀರಿ? ಜನ ದಂಗೆ ಹೇಳ್ತಾ ಇಲ್ಲ, ನಾವೇ ಹೇಳ್ತಾ ಇಲ್ಲ, ನಾವು ಮೂರ್ಖರಾಗಿದ್ದೀವಿ. ಅವ್ರು ಏನು ಮಾಡ್ತಾರೆ ನೋಡ್ಕೊಂಡು ಸುಮ್ಮನಿದ್ದೀವಿ. ನಾವು ಸ್ವಲ್ಪ ಎಚ್ಚೆತ್ತರೆ ಅವ್ರು ಸ್ವಲ್ಪ ಇದಕ್ಕೆ ಬರ್ತಾರೆ. ಇವಾಗ ಏನಾಗಿದೆ, ತೊಗಲಕ್ಕೆ ದರ್ಬಾರು, ಅವರಿಬ್ಬರದೇ ದರ್ಬಾರು, ಸಿದ್ದರಾಮಯ್ಯಂದು DK ಸೇರಿಕೊಂಡು ಅವ್ರು ನಾನು ಮಾತಾಡೋದೆ ಹಿಂಗೆ, ನಾನು ಮಾಡೋದೆ ಹಿಂಗೆ, ಏನು ರೀ ಮಾಡ್ಕೊತೀರಿ ಅನ್ನೋ ಲೆವೆಲಲ್ಲಿ ಅವರೇ. ಜನ ಯಾರೂ ಎಚ್ಚೆತ್ಕೊಳ್ಳಿಲ್ಲ, ಅನುಭವಿಸ್ತವ್ರೆ, ಅನುಭವಿಸ್ಕೊಳ್ಳಿ ಅಷ್ಟೇ. ಎಲ್ಲ ಬೆಲೆಗಳು ಜಾಸ್ತಿ ಆಗೋಗ್ಬಿಟ್ಟಿದ್ದಾವಾಗ ಈ ನೀರಿನ ಬೆಲೆ ಜಾಸ್ತಿ ಅನ್ನೋದು ಏನಾಗುತ್ತೆ, ಎಲ್ಲರಿಗೂ ಭಾಳ ಹೊರೆ ಆಗುತ್ತೆ. ಪ್ರತಿಯೊಂದು ಇವಾಗ ಎಲ್ಲ ರೇಟ್ಗಳು ಎಲ್ಲ ಪ್ರತಿಯೊಂದು ರೇಟ್ ಜಾಸ್ತಿ ಆಗೋಯ್ತು. ಬಸ್ ರೇಟಿಂದ ಆಯಿತು, ಪ್ರತಿಯೊಂದೂ ಏನು ಅನುಕೂಲ ಮಾಡಿಕೊಟ್ಟಿದ್ದಾರೆ ಪಬ್ಲಿಕ್ಕಿಗೆ? ಏನು ಅನುಕೂಲನೇ ಮಾಡಿಲ್ಲ ಇವರು. ಬರೀ ಹೇಳೋದು ಅಷ್ಟೇ. ಅದರಿಂದ ಭಾಳ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ. ಮಿಡ್ಲ್ ಕ್ಲಾಸ್ನವ್ರಿಗಂತೂ ಭಾಳ ತೊಂದರೆ ಆಗುತ್ತೆ. ಅದು ಅಲ್ಲದೆ ನಮ್ಮ ಕರ್ನಾಟಕದಲ್ಲಿ ಆಪೋಸಿಷನ್ ಪಾರ್ಟಿ ಸತ್ತೋಗಿದೆ. ಇಲ್ಲ, ನೀರು ಇವಾಗ ಮಳೆ ಬಂದರೆ ಏನು ತೊಂದರೆ ಆಗಲ್ಲ. ಮಳೆ ಬರಲಿಲ್ಲ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಆವಾಗ ನಾವು 100 ರೂಪಾಯಿನೂ ಕೊಡಬೇಕಾಗತ್ತೆ 1 ಲೀಟ್ರಿಗೆ. ಹಿಂಗೆ ಇತ್ತು ಅಂದರೆ 100 ರೂಪಾಯಿನೂ ಕೊಡಬೇಕಾಗತ್ತೆ. ಸರ್ ಈ ಮಾಡಬಾರ್ದು ಸರ್, ಎಲ್ಲರಿಗೂ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಸರ್. ನೀರು ಎಲ್ಲನೂ ಒಂದು ಕಡೆಯಿಂದ ಏರಿಸ್ಕೊಂಡು ಹೋದರೆ ಜನ ಹೆಂಗೆ ಬದುಕೋದು? ಇಲ್ಲ, ಮಾಡಬಾರ್ದು ಸರ್, ಅದು ಜಾಸ್ತಿ ಮಾಡಬಾರ್ದು. ನನ್ನ ಹೆಸರು ಚಿಕ್ಕಣ್ಣ ಅಂತ ಸರ್. 50 ಪದಾರ್ಥಗಳು ಜಾಸ್ತಿ ಆಗಿದೆ ಈ ನಡುವೆ. ಬರ್ತಾ ಹಿಂಗೆ ಮಾಡಿದ್ರೆ ಜನಸಾಮಾನ್ಯರು ಎಲ್ಲಿಂದ ತರ್ತಾರೆ, ಏನಂತೂ ಮಾಡ್ತಾರೆ ಪಾಪ, ಏನು ಅಂತ ಮಾಡಬೇಕು. ತುಂಬ ತೊಂದರೆ. ಎಲ್ಲ ಪ್ರತಿಯೊಂದು A to Z ಎಲ್ಲನೂ ರೈಸ್ ಆಗಿದೆ. ಎಲ್ಲ ರೈಸ್ ಆದಮೇಲೆ ಯಾಕೆ ನೀವು ಆಡಳಿತ ಮಾಡೋದು ಏನಕ್ಕೆ? ಒಬ್ಬರದು ಉಳಿಸಿ ಇನ್ನೊಬ್ರು ಕೊಡೋದು, ಇದು ಯಾವ ಲೆಕ್ಕ? ಇದು ಇರೋದ್ರಲ್ಲಿ ಟೋಟಲಿ ಉಳಿಸ್ಬಿಟ್ಟು ಅದನ್ನು ನಿಮ್ಮ ಯಾವುದೋ ಇದು ಖರ್ಚುಗಳೆಲ್ಲ ವೆಚ್ಚಗಳೆಲ್ಲ ಕಮ್ಮಿ ಮಾಡಿ ಆಮೇಲೆ ಜನಗಳಿಗೆ ಉಪಕಾರ ಮಾಡ್ಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಅಲ್ಲಿ ಸಾಲ ಕೋಟ್ಯಾಂತರ ರೂಪಾಯಿ ಸಾಲ ತಂದ ಇಲ್ಲಿ ಕೊಟ್ಟ, ಅಲ್ಲಿ ಸಾಲ ತಂದ ಇಲ್ಲಿ ಕೊಟ್ಟ, ಸಾಲ ಬೆಳ್ಕೊಂಡು ಹೋಗ್ತಾ ಇರ್ತದೆ, ಬಡ್ಡಿ ಬೆಳ್ಕೊಂಡು ಹೋಗ್ತಾ ಇರ್ತದೆ. ಯಾರು ಕೊಡ್ತಾರೆ? ಅದೆಲ್ಲ ಜನಗಳ ಮೇಲೆ ಬೀಳ್ತದೆ. ಈಗ ಮಾಡಿದ್ರೆ ಏನು ಪ್ರಯೋಜನ? ಅದಕ್ಕಾಗಿ ನೀವು ಆಡಳಿತ ಯಾಕೆ ನಡೆಸ್ಬೇಕು? ಬಿಟ್ಬಿಟ್ಟು ಹೋಗಿ, ನಮ್ಮ ಕೈಲಿ ಆಗಲ್ಲ ಅಂತ ಬಿಟ್ಬಿಟ್ಟು ಹೋಗಿ. ಅದೇನು ದೊಡ್ಡತನ ಏನಿಲ್ಲ, ಅದೇನು ಯಾರು ಏನು ಕೇಳೋಕ್ಕಿಲ್ಲ. ನಿಮ್ಮ ಮಾಟಿಗೆ ನೀವೇ ಬಿಟ್ಬಿಟ್ಟು ಹೋಗ್ಬೇಕು. ಅದು ಬಿಟ್ಬಿಟ್ಟು ಅವನು ಕೊಡಲಿ, ಅವನು ಮಾಡ್ದೆ ನಾನು ಯಾಕೆ ಮಾಡಬಾರ್ದು ಅಂದರೆ ಅದು ಮೂರ್ಖತನ. ಆ ಥರ ಮಾತಾಡೋದು. ಅವನು 50 ಕೋಟಿ ಮಾಡಿದ್ದಾನೆ, ನಾನು 70 ಕೋಟಿ ಮಾಡಬೇಕು ಅಂದರೆ ಅದು ದೊಡ್ಡತನ. ಅದು ಜನಗಳು ಮೋಸ ಮಾಡೋದು ವ್ಯವಹಾರ. ಆ ಥರ ಮಾಡಬಾರ್ದು. ಅವನು 50 ಲಕ್ಷ ಹೊಡೆದವನೇ ಅಂದರೆ ನೀನು 50 ಲಕ್ಷ ಹೊಡೆದಿದ್ದೆ ಅದು ಕವರ್ ಮಾಡಬೇಕು. ಕವರ್ ಮಾಡಿದ್ರೆ ಅದು ಬುದ್ಧಿವಂತ. ಅದು ಬಿಟ್ಬಿಟ್ಟು ಬೇರೆಯವ್ರ ಮೇಲೆ ಬೇರೆಯವ್ರಿಗೆ ತಲೆ ಮೇಲೆ ಗೂಬೆ ಕೂಡಿಸೋದು, ಅವೆಲ್ಲ ಏನು ಚೆಂದ? ಚೆನ್ನಾಗಿರಲ್ಲ ಅವೆಲ್ಲ. ನಮ್ಮ ಹೆಸರು ನಾರಾಯಣ ಅಂತ. ವಾಟರ್ ಬಿಲ್ ಇವಾಗ ಬೆಂಗಳೂರು ನಗರದವ್ರಿಗೆಲ್ಲ ಈ ಥರ ನೀರಿನ ಬಿಲ್ಲು ಅಧಿಕ ಮಾಡೋದ್ರಿಂದ ಜನಸಾಮಾನ್ಯರಿಗೆ ತುಂಬ ಹೊರೆ ಆಗುತ್ತೆ. ನೀವೇನು ಮಾಡಬೇಕು ಅಂತಂದರೆ ಅದನ್ನು ನಾಥರೈಜಾಗೆಲ್ಲ ತೊಗೊಂಡಿರೋ ಕನೆಕ್ಷನ್ಸು, ಆಮೇಲೆ ಇದು ಏನಪ್ಪ ಲೀಕೇಜ್ ಆಗೋದು, ಅವನ್ನೆಲ್ಲ ತಡೆಗಟ್ಟಿದ್ರೆ ಎಷ್ಟೋ ಕೋಟ್ಯಾಂತರ ರೂಪಾಯಿ ನಿಮ್ಗೆ ಸೇವ್ ಆಗುತ್ತೆ. ಆದ್ದರಿಂದ ನೀವೇನು ಮಾಡಬೇಕು, ಅವೆಲ್ಲ ಕಂಟ್ರೋಲ್ ಮಾಡಿದ್ರೆ ಜನಕ್ಕೆ ಹೊರೆ ಹಾಕೋ ಅವಶ್ಯಕತೆ ಇಲ್ಲ. ನೀವು ಅನಾಥರೈಸ್ ಕನ್ಸ್ಟ್ರಕ್ಷನ್ ಬೇಜಾನ್ ಬಿಟ್ಬಿಡೋದು. ಲೀಕೇಜ್ಗಳು ಸಾವಿರಾರು, ಬೆಂಗಳೂರು ನಗರದಲ್ಲಿ ಸಾವಿರಾರು ಲೀಟರು ಲೀಕೇಜಲ್ಲಿ ಹೋಗ್ತಾ ಇದೆ. ಇದೆಲ್ಲ ನೋಡಿದ್ರೆ ನೀವೇನು ಮಾಡಬೇಕು ಅಂತ ಅದನ್ನು ಕಂಟ್ರೋಲ್ ಮಾಡಿ. ಸುಮ್ಮನೆ ಜನಕ್ಕೆ ಯಾಕೆ ಹೊರೆ ಮಾಡ್ತಾ ಇದ್ದೀರಾ? ಆದ್ದರಿಂದೆಲ್ಲ ಜನಸಾಮಾನ್ಯರಿಗೆಲ್ಲ ತುಂಬಾ ಇದಾಗುತ್ತೆ. ಈಗಿನ ಕಾಲದ ಬೇರೆ ಬೇರೆ ಸ್ಟೇಟ್ಗೆ ಹೋದರೆ ವಾಟ್ರನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ನೀವು ನೋಡಿದ್ರೆ ಈ ಥರ ಜನಗಳ ಮೇಲೆ ಬರೆ ಹಾಕೋದು ತಪ್ಪು ಅಂತ ನನ್ನ ಭಾವನೆ.